ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪ್ರದಕ್ಷಿಣೆ ಹಾಕಿಸಿ ನಿಂಬೆಹಣ್ಣಿನ ದೀಪ ಹಚ್ಚಿಸ್ಪ ಅಂತ. ಹೋಗಲ್ಲ ಹೋಗಲ್ಲ ಹೋಗಲ್ಲ. ಈಗಿನ ತ್ರಿಪುರ ಸುಂದರಿ ಜಾತಕ ಹಿಂದಿನ ರಾಜಕುಮಾರಿ ಮಯೂರಿ ದೇವಿಯ ಜನ್ಮ ಜಾತಕಕ್ಕೆ ಒಂದೇ ಹೋಲಿಕೆ. ಅವಳಿಗೆ ಅಕಾಲ ಮರಣ. ಈಗಿನ ಈ ತ್ರಿಪುರ ಸುಂದರಿಗೂ ಅಕಾಲ ಮರಣ. ಸುಂದರಿ, ಬಾರೆ. ಜಯ 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 ರೇಣುಕಾಂಬೆ, ಜಯ 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 ರೇಣುಕಾಂಬೆ, ಜಯ ಜಗದಾಂಬೆ, ಜಯ ಅಮರಾಂಬೆ. ಕುಂಕುಮ ಶೋಭಿನಿ ಕುವಲಯ ಪಾಲಿನಿ ಮಂಜುಳವಾಹಿನಿ ಮಂಗಳಕಾರಿಣಿ, ಚಿನ್ಮಯ ಭೂಷಿಣಿ ಚಿರಸೇ ಮಂದಿನಿ ಶಿಶು ಜನ ಪೋಷಿಣಿ ಕ್ಷೀರ ಪುಷ್ಕರಿಣಿ. ಜಯ 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 ರೇಣುಕಾಂಬೆ, ಜಯ ಜಗದಾಂಬೆ. ಶ್ರೀ ಮಹಾಲಕ್ಷ್ಮೀ ಪ್ರಚೋದಯಾ ಮಂಗಳಕರ ನೀರಾಜನಂ ಸಂದರ್ಶಯಾಮಿ. ನಿಂಬೆಹಣ್ಣು ದೀಪ ಹಚ್ಬಿಡಿ. ಲಲಿತೆ ಶ್ರೀಕಲಿತೆ ಸಲ್ಲಲಿತೆ ಸ್ವರಲುಲಿತೆ ಹರಿತೆ ಪ್ರಸ್ಫುರಿತೆ ಶ್ರಿತ ಸಹಿತೆ ಶ್ರುತಿ ವಿಹಿತೆ. ಅಪ್ಪ, ಇದನ್ನೆಲ್ಲ ಮಾಡಕ್ ಭಕ್ತಿ ಬೇಕು. ನನ್ಗದ್ರ ಮೇಲೆ ನಂಬಿಕೆನೇ ಇಲ್ಲ. ಸುಮ್ಮನೆ ಯಾಕೆ ಬಲವಂತ ಮಾಡ್ತೀರಾ? ನಿನಗೆ ಭಕ್ತಿ ಇಲ್ಲದೆ ಇದ್ರು ನನ್ನ ಭಕ್ತಿನೇ ನಿನಗೆ ಆಶೀರ್ವಾದ. ನಿನಗೋಸ್ಕರ ಮಾಡಿಸಿದ ಎಲ್ಲಮ್ಮನ ಪೂಜೆ, ನನಗೋಸ್ಕರನಾದರೂ ನೀನು ಇದನ್ನೆಲ್ಲ ಮಾಡಲೇಬೇಕು. ಬಾ ಬಾ ಮಗಳೇ. ಜಾಣಿ ನೀನು. ಬಾ ಈಗ ಪ್ರದಕ್ಷಿಣೆ ಹಾಕಿ ಬರೋಣ. ನೀನ್ ಹೋಗು, ನಾನು ಇಲ್ಲೇ ಇರ್ತೀನಿ. ಭಕ್ತಿ ಇಲ್ಲದೆ ಇದ್ರು ವ್ಯಾಯಾಮ ಅಂತಾದ್ರೂ ಹಾಕಬೇಕು. ಬಾ. ಏನಮ್ಮ ತ್ರಿಪುರ ಸುಂದರಿ, ನನ್ನ ಜಾಗಕ್ಕೆ ಬಂದು ಒಂದು ಸ್ವಲ್ಪನೂ ಭಕ್ತಿ ಇಲ್ಲದ ಹಾಗೆ ನಡ್ಕೋತಾ ಇದೆಯಾ? ಅಲ್ಲಿ ಅಮ್ಮನವರು ಬೈದ ಹಾಗೆ ಇಲ್ಲಿ ನನಗೂ ಬೈತಿಲ್ವಲ್ಲ, ಯಾಕೆ? ಯಾಕೆಂದ್ರೆ ಆಕೆಗೆ ತಾಳ್ಮೆ ಇದೆ, ನನಗಿಲ್ಲ. ನಿನ್ನಿಂದ ಬೈಸ್ಕೊಳ್ಳೋದಕ್ಕಲ್ಲ ನಾನಿಲ್ಲಿ ಕೂತಿರೋದು. ಅದಕ್ಕೆ
ನಾನು ಹೇಳ್ತಿರ್ತೀನಿ, ನೀನು ಕೇಳಿಸ್ಕೊಳ್ತಿರ್ಬೇಕು ಅಷ್ಟೆ. ನೀನು ಮಾಡಬೇಕಾದ ಕರ್ತವ್ಯ ಹೇಳ್ತೀನಿ ಕೇಳು. ಸಮಯ ಕಮ್ಮಿ ಇದೆ ನಿನಗೆ. ಉತ್ಸವ ಕಾಲದಲ್ಲಿ ಮೂಡೋ ಅಂಥ ಶ್ರೀಚಕ್ರದ ರಕ್ಷಣೆಗೆ ನಿನ್ನೀ ಜನ್ಮ, ನಿನ್ನ ಕಾಲ ಹೆಚ್ಚಿಲ್ಲ. ಶ್ರೀಚಕ್ರದ ರಕ್ಷಣೆ ಕಡೆಗೆ ಗಮನ ಕೊಡು. ಈಗ ನಿನಗೆ ನಿನ್ನ ಮದುವೆ ಅಲ್ಲ ಮುಖ್ಯ, ಅಮ್ಮನವ್ರ ವಿರುದ್ಧ ಹಠ ಸಾಧಿಸೋದು ಮುಖ್ಯ ಅಲ್ಲ. ಜಗತ್ತಿನ ಒಳಿತಿಗೋಸ್ಕರ ಶ್ರೀಚಕ್ರ ರಕ್ಷಣೆ ಮುಖ್ಯ. ವಿನಾಶದ ಅಂಚಿನಲ್ಲಿದೆ ಪ್ರಪಂಚ ಮಗಳೇ. ಶ್ರೀಚಕ್ರ ದುಷ್ಟರ ಕೈವಶವಾದ್ರೆ ಈ ಭೂಮಿನೇ ಇಲ್ಲ, ನೀನೂ ಇಲ್ಲ, ಯಾರಿಗೂ ಉಳಿಗಾಲವಿಲ್ಲ. ಶ್ರೀಚಕ್ರ ರಕ್ಷಣೆ ನಿನ್ನಿಂದ ಮಾತ್ರ ಸಾಧ್ಯ. ಸಮಯ ಬಹಳ ಕಮ್ಮಿ ಇದೆ ಮಗಳೇ, ಸಮಯ ಬಹಳ ಕಮ್ಮಿ ಇದೆ ಮಗಳೇ. ಶ್ರೀಚಕ್ರ ಉತ್ಸವ, ಶ್ರೀಚಕ್ರ ಉತ್ಸವ. ಸುಂದ್ರಿ, ಇಲ್ಲೇ ನಿಂತು ಏನ್ ಮಾಡ್ತಿದ್ಯಾ? ಸುಂದ್ರಿ, ಏ ಸುಂದ್ರಿ, ಏನ್ ಹಗಲ್ಗನ್ಸ್ ಕಾಣ್ತಿದ್ಯಾ? ಎಡವಟ್ಟು ಎಲ್ಲಿ ಏನ್ ಬೇಡ, ಬಾ ನನ್ನ ಜೊತೆಗೆ ಹೆಜ್ಜೆ ಹಾಕು. ಅಮ್ಮ, ತಾಯಿ ಎಲ್ಲಮ್ಮ, ನೀನೇ ಕಾಪಾಡಬೇಕು ತಾಯಿ. ನನ್ನ ಮಗಳ ಮದುವೆ ಸುಸೂತ್ರವಾಗಿ ಮುಗಿದರೆ ನಿನ್ನ ಸನ್ನಿಧಿಗೆ ಬಂದು ಹುರುಳಿ ಸೇವೆ ಮಾಡ್ತೀನಿ ತಾಯಿ. ಮಗಳ ಮದುವೆಗೆ ಆಗ್ತಿರೋ ಅಡೆತಡೆಗಳನ್ನೆಲ್ಲ ನೀನೇ ನಿವಾರಿಸಬೇಕು ತಾಯಿ. ನಿನ್ನನ್ನೇ ನಂಬಿದ್ದೀವಿ. ನನಗೆ ನಿನ್ನ ಮೇಲೇನೂ ದ್ವೇಷ ಇಲ್ಲ. ನನ್ನ ದ್ವೇಷ ಏನಿದ್ರು ಆ ತ್ರಿಪುರ ಸುಂದರಿ ಇದ್ದಾಳಲ್ಲ ಅವಳ ಮೇಲೆ. ನಾನು ಅವಳ ಮೇಲೆ ಗೆಲ್ಲೋದಕ್ಕೆ ನೀನು ಸಹಾಯ ಮಾಡು. ಅದನ್ನು ಬಿಟ್ಟು ಸುಮ್ಮನೆ ಬಂದು ಹೆದರಿಸ್ಬೇಡ. ನೀನು ನನಗೆ ಸಹಾಯ ಮಾಡಿದ್ರೆ ನಾನು ಭಕ್ತಿಯಿಂದ ಇಲ್ಲಿಗೆ ಬರ್ತೀನಿ. ಓ, ಏನ್ ಚಕ್ರಣ್ಣ ಇಲ್ಲಿ? ಸುಂದರಿ ಹೆಸರಲ್ಲಿ ಪೂಜೆ ಕೊಟ್ಟಿತ್ತು ಭೈರ, ಅದಕ್ಕೆ ಬಂದ್ವಿ. ಸಮಯ ಕಡಿಮೆ ಇದೆ. ಶ್ರೀಚಕ್ರ ಉದ್ಭವ ಆಗೋಕ್ಕೆ ಇನ್ನು 46 ದಿನ ಇರೋದು. ಉತ್ಸವ ಕಾಲದಲ್ಲಿ ಮೂಡೋ ಅಂಥ ಶ್ರೀಚಕ್ರದ ರಕ್ಷಣೆಗೆ ನಿನ್ನೀ ಜನ್ಮ, ನಿನ್ನ ಕಾಲ ಹೆಚ್ಚಿಲ್ಲ. ಶ್ರೀಚಕ್ರದ ರಕ್ಷಣೆ ಕಡೆಗೆ ಗಮನ ಕೊಡು. ಸಮಯ ಬಹಳ ಕಮ್ಮಿ ಇದೆ ಮಗಳೇ. ಶ್ರೀಚಕ್ರ ಉತ್ಸವ. ಉತ್ಸವದಲ್ಲಿ ಅಡುಗೆ ಜೋರನ್ನು. ಸರಿ, ಕೆಲಸ ಇದೆ, ಬರ್ತಾನೆ. ಶೇಖರಿ, ಶೇಖರಿ. ನಮಸ್ಕಾರ ಶಾಸ್ತ್ರಿಗಳೇ. ಹಾ, ಶೇಖರಿನ್ ಕರೀರಿ. ಅವನ ಮನೇಲಿಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಸುಂದರಿನ್ ಕರ್ಕೊಂಡು ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಅವನಿದ್ರೆ ಚೆನ್ನಾಗಿತ್ತು. ನನಗೂ ಸಮಯ ಇರ್ತಾನೆ. ಇರ್ಲಿ, ನೀವು ಹಿರಿಯರಿ, ನಿಮ್ಮ ಹತ್ರನೇ ಹೇಳ್ತೀನಿ.
ಉತ್ಸವ ಕಳೆದ ಮೇಲೆ ಶ್ರೀಚಕ್ರ ಉದ್ಭವ ಆದ ನಂತರ ನಮ್ಮ ಮಕ್ಕಳ ಮದುವೆ ವಿಚಾರವಾಗಿ ಯೋಚನೆ ಮಾಡೋಣ. ಯಾಕೆ? ವಿವರವನ್ನೆಲ್ಲ ನಾನು ಶೇಖರಿ ಹತ್ರ ಹೇಳ್ತೀನಿ, ನೀವು ಇಷ್ಟು ಹೇಳಿಬಿಡಿ ಸಾಕು. ಮದುವೆ ನಂತರ ಏನಿದ್ರು ಮಾತುಕತೆ. ಅಲ್ಲ ನೋಡು, ಅಂತೂ ಅಮ್ಮನವರೇ ಬುದ್ಧಿ ಕೊಟ್ಟರು ನಿನಗೆ. ಎಲ್ಲಮ್ಮ ತಾಯಿಗೆ ನಮಸ್ಕಾರ ಹಾಕಿ ಬಂದಿದ್ಯಾ. ಇನ್ಯಾವ ಕೆಟ್ಟ ಕನಸು ಬೀಳೋಲ್ಲ ನಿನಗೆ, ಬಿಡು. ಭಕ್ತಿಯಿಂದಾನೋ ಅಲ್ವೋ ಅಂತೂ ನಮಸ್ಕಾರ ಮಾಡಿದ್ಯಲ್ಲ, ಅಷ್ಟು ಸಾಕು. ಸರಿ, ಕಚೇರಿಯಲ್ಲಿ ನನಗೆ ತುಂಬ ಕೆಲಸ ಇದೆ. ಬೇಗ ಹೋಗದಿದ್ರೆ ಪಂಚಾಕ್ಷರಿ ಭಯಮಯ ಅಂತಿರ್ತಾನೆ. ಹೋಗ್ಬಿಟ್ಟು ಮನೆಗೆ ಬರ್ತೀನಿ. ಹೊರಡ್ಲಾ? ಸರಿ, ಬೇಗ ಮನೆ ಸೇರ್ಕೋ. ಆಯ್ತು, ಹುಷಾರು. ಸರಿಪ್ಪ. ಅಮ್ಮ, ಆಯ್ತಪ್ಪ. ನಮ್ಮ ಸುತ್ರಿ ಭಕ್ತಿಯಿಂದ ತಾಯಿ ಎಲ್ಲ ಮನೆಗೆ ನಮಸ್ಕಾರ ಮಾಡಿದ್ಲು ತಾನೆ? ಹೌಮ್ಮ, ಪೂಜೆ ಪ್ರದಕ್ಷಿಣೆ ಎಲ್ಲ ಭಕ್ತಿಯಿಂದ ಮಾಡಿದ್ಲು ನನ್ನ ಮಗಳು. ಶೇಖರಿ, ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿದ್ರು. ಏನಂತೆ? ಅವ್ರ ಮನ್ಸಿಗೆ ಸಮಾಧಾನ ಆಯ್ತಂತ? ಮದುವೆ ವಿಚಾರ ಏನಾದ್ರು ಹೇಳಿದ್ರಾ? ಅದಕ್ಕೆ ಬಂದಿದ್ರು. ನಿನ್ನನ್ನು ಕೇಳಿದ್ರು, ನೀನು ಬರ್ತೀನೋ ಅಂತ ನೋಡಿದ್ರು. ಕಡೆಗೆ ಬಂದರೆ ಹೇಳಿಬಿಡಿ ಅಂತ ಹೇಳೋದ್ರು. ಏನಂತೆ? ಮುಹೂರ್ತ ಗೊತ್ತು ಮಾಡಿದ್ರ ಬಗ್ಗೆ ಏನಾರ ಹೇಳಿದ್ರಾ? ಅಯ್ಯೋ, ಮುಹೂರ್ತಕ್ಕೆ ಹೋದೆ ನೀನು. ಉತ್ಸವ ಮುಗಿಯೋವರೆಗೂ ಮದುವೆ ಮಾತೇ ಬೇಡ ಅಂತ ಹೇಳೋದ್ರು. ಹಾಗಂದ್ರ ವಿರೂಪಾಕ್ಷ ಶಾಸ್ತ್ರಿಗಳು ಹಾಗಂದ್ರ? ಆಶ್ಚರ್ಯ. ಅಲ್ಲ, ನಮ್ಮ ಮನೆ ವಿಷಯ ಎಲ್ಲ ಗೊತ್ತಿತ್ತು, ಅವರೇ ಹಾಗೆ ಹೇಳಿದ್ರಾ? ಉತ್ಸವದ ಒಳಗೆ ಶ್ರೀಚಕ್ರ ಉದ್ಭವ ಆಗೋಕ್ಕಿಂತ ಮುಂಚೆ ಸುಂದರಿ ಮದುವೆ ಆಗದೆ ಇದ್ರೆ ಈ ಮನೆಯಲ್ಲಿ ಹಿರಿತಲ್ಲಿ ಉರುಳುತ್ತೆ ಅಂತ ಹೇಳ್ತಿದ್ರು. ಹೀಗೆ ನೋಡಿದ್ರೆ ಅವರೇ ಉತ್ಸವ ಮುಗಿಲಿ ಅಂತ ಹೇಳ್ತಿದ್ದಾರೆ. ಅರ್ಥನೇ ಆಗ್ತಿಲ್ಲ ಕಣೋ. ಇದೇ ಮಾತನ್ನ ಅವ್ರು ಇಲ್ಲಿಗೆ ಬಂದಾಗ ಕೇಳೋದಲ್ವಾ? ನಿನ್ನ ಪೌರುಷ ಎಲ್ಲ ಮನೇಲಿ ಅಷ್ಟೇ ಕಣಮ್ಮ. ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ನಮ್ಮನ್ನ ಹೆದರ್ಸಿ ಬೆದರಿಸಿ ಇಟ್ಕೊಂಡಿದ್ಯಾ ಅಷ್ಟೇ. ಅಷ್ಟು ಹೇಳಿ ಬಿರುಗಾಳಿ ಹೋದಂಗೆ ಹೊರಟುಬಿಟ್ರು. ಕೇಳೋದಕ್ಕೆ ಅವರಿದ್ರೆ ತಾನೇ, ಏನು ಕೇಳಲಿ? ಅಲ್ಲದೆ ಅಂಥ ದೊಡ್ಡವ್ರು ಎದ್ರು ನಾನು ನಿಂತು ಮಾತಾಡೋಕ್ಕಾಗುತ್ತಾ? ನಿನಗಾಗ್ಲಿಲ್ಲ ಅಲ್ವಾ? ನಾನು ಮಾತಾಡ್ಕೊಂಡು ಬರ್ತೀನಿ. ಗಂಟೆಗೊಂದು ಗಳಿಗೆಗೊಂದು ಮಾತಾಡ್ತಾರೆ ಆ ವಿರೂಪಾಕ್ಷ ಶಾಸ್ತ್ರಿಗಳು, ಗೋಸುಂಬೆ ಬಣ್ಣ ಬದಲಾಯಿಸೋ ಹಾಗೆ. ಇವತ್ತು ಗಟ್ಟಿಯಾಗಿ ಕೂತು ಏನಾದರೂ ಒಂದು ಇತ್ಯರ್ಥ ಮಾಡ್ಕೊಂಡೇ ಬರ್ತೀನಿ. ನೋಡು, ತಿಂಡಿ ತಿನ್ಕೊಂಡೋಗು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇಲ್ಲಮ್ಮ, ಆ ಶಾಸ್ತ್ರಿಗಳ ಸವಾಸದಿಂದ ಊಟ ತಿಂಡಿ ನಿದ್ರೆ ಏನೂ ಇಲ್ಲವಾಗಿದೆ. ನಾನು ಹೋಗಿ ಬರ್ತೀನಿ. ನಮಸ್ಕಾರ ಯಜಮಾನ್ರೆ. ಮನೆಗೆ ಬಂದು ಹೋದ್ರಂತೆ. ಮದುವೆ ಕೆಲಸಕ್ಕೆ ನಾನು ಹೊರಗಡೆ ಹೋಗಿದ್ದೆ. ಹಾಂ, ನಿಮ್ಮ ತಾಯಿಯವ್ರು ಹೇಳಿದ್ರು. ಹಾಗೆ ನಾನು ಹೇಳಿದ್ದನ್ನು ಅವ್ರು ನೀನು ಹೇಳಿರ್ಬೇಕಲ್ಲ? ಅದಕ್ಕೆ ಓಡಿ ಬಂದೆ. ಯಾಕ ನಿರ್ಧಾರ ಅಂತ ಕೇಳಬಹುದಾ? ಖಂಡಿತ ನೀನು ಕೇಳಬಹುದು. ನಾನು ಹೇಳಿದ್ರೆ ನಿನಗೆ ಬೇಸರನೂ ಆಗಬಹುದು. ಇದು ಒಂಥರ ಧರ್ಮ ಸೂಕ್ಷ್ಮ. ಧರ್ಮ ಕರ್ಮಗಳಿಗಿಂತ ಮನುಷ್ಯತ್ವ ದೊಡ್ಡದಲ್ವಾ ಯಜಮಾನ್ರೆ? ಮದುವೆ ಪ್ರಸ್ತಾಪ ತಂದಿತ್ತು ನೀವು. ಉತ್ಸವಕ್ಕೆ ಮುಂಚೆ ಮದುವೆ ನಡೀದೆ ಹೋದರೆ ನಮ್ಮ ಮನೇಲಿ ದೊಡ್ಡ ಕಂಟಕ ಅಂತ ಹೇಳಿದ್ದು ನೀವು. ಎಲ್ಲ ವ್ಯವಸ್ಥೆ ಮಾಡಿದ್ದು ನೀವು, ಎಲ್ಲ ನಿರ್ಧಾರ ಮಾಡಿದ್ದು ನೀವು. ಈಗ ನೀವೇ ಮದುವೆ ಮುಂದೆ ಹಾಕಿದ್ರೆ ನನಗೆ ದಿಕ್ಕೆ ತೋಚ್ತಿಲ್ಲ. ನಾನು ಹೇಳಿದ್ದೆಲ್ಲವೂ ಸತ್ಯ ಶೇಖರಿ, ಆದರೂ ವಾಸ್ತವದ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನಿನ್ನ ಮಗಳು ತ್ರಿಪುರ ಸುಂದರಿ ಇಡೀ ರಾತ್ರಿ ಪರಪುರುಷನ ಜೊತೆ ಇದ್ಲು ಅನ್ನೋದು ಗುಟ್ಟಾಗುವುದಿಲ್ಲ. ನಾವು ಮುಚ್ಚಿಟ್ಟರೂ ಕೂಡ ಅದು ಬೂಜಿ ಮುಚ್ಚಿದ ಕೆಂಡದಂತಾಗಿದೆ. ಒಂದು ವೇಳೆ ನಾನು ದೊಡ್ಡ ಮನಸ್ಸು ಮಾಡಿ ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡಿಕೊಂಡ್ರೂ ಸಹ ನನ್ನ ಮಗನ ಮನಸ್ಸಿನಲ್ಲಿ ಅದು ಕೊರಿತಾನೇ ಇರುತ್ತೆ. ನೀನೇ ನನ್ನ ಸ್ಥಾನದಲ್ಲಿದ್ರೆ ಏನು ಮಾಡ್ತಾ ಇದ್ದೆ ಹೇಳು? ಆದರೆ ನನ್ನ ಮಗಳು ಸೀತೆ ಎಷ್ಟೇ ಪವಿತ್ರಳು, ಅದು ನಿಮಗೂ ಗೊತ್ತಿದೆ. ನನಗೆ ಮಾತ್ರ ಅಲ್ಲ, ಸಾಕ್ಷಾತ್ ಶ್ರೀರಾಮಚಂದ್ರನಿಗೂ ಗೊತ್ತಿದೆ ತನ್ನ ಪತ್ನಿ ಪತಿವ್ರತೆ ಅಂತ. ಆದರೂ ಲೋಕನಿಂದೆಗೋಸ್ಕರ ಹೆದರಿ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಸೀತಾಮಾತೆಯನ್ನು ಕಾಡಿಗಟ್ಟಿದ. ಶೇಖರಿ, ಈಗಲೂ ಕಾಲ ಮಿಂಚಿಲ್ಲ, ಮುಂದೆ ನೋಡೋಣ. ಆದರೆ ಉತ್ಸವ ಮುಗಿಯೋವರೆಗೂ ಮಾತುಕತೆ ಬೇಡ. ಅಯ್ಯಯ್ಯೋ, ಉತ್ಸವಕ್ಕೆ ಮುಂಚೆ ನನ್ನ ಮಗಳ ಮದುವೆ ನಡೀತಾ ಇದ್ರೆ ನಮ್ಮ ಮನೆಯಲ್ಲಿ ಹಿರಿಕರ ತಲೆ ಉರುಳುತ್ತೆ ಅಂತ ನೀವೇ ಹೇಳಿದ್ರಿ.
ನೀವು ಅಂದರೆ ನಡೆದಾಡೋ ಅಮ್ಮನವರು ನಮ್ಮ ಜನದ ಪಾಲಿಗೆ ನೀವೇ ಈಗ ಮದುವೆ ಮುಂದೂಡ್ಬಿಟ್ರೆ ಜನ ಏನಂದಾರು? ನಾನು ಅಮ್ಮನವರಲ್ಲ ಶೇಖರಿ. ಜನರ ಬಾಯಿ ಮುಚ್ಚಿಸಿ ಎಲ್ಲವನ್ನೂ ಕ್ಷಮಿಸಿ ಕಲ್ಲಾಗಿ ಕೂತ್ಕೊಳ್ಳೋದಕ್ಕೆ ಈಗಿಷ್ಟೇ ನಿರ್ಧಾರ. ಶ್ರೀಚಕ್ರ ಉದ್ಭವ ಆದ ನಂತರ ಇದರ ಬಗ್ಗೆ ಮಾತಾಡೋಣ. ನನಗೆ ಪೂಜಾ ಸಮಯ ಆಗ್ತಾ ಇದೆ. ಇನ್ನೇನಾದರೂ ಅಂದರೆ ಆ ಜನರಿಗೆ ನಾನು ಏನು ಉತ್ತರ ಕೊಡಲಿ? ಒಂದು ಕಡೆ ಮಗಳ ಮದುವೆ ನಿಂತು ಹೋದ ಜನನ ಹಿಂದೆ, ಇನ್ನೊಂದು ಕಡೆ ಉತ್ಸವಕ್ಕೆ ಮುಂಚೆ ಮದುವೆ ಆಗದೇ ಇದ್ರೆ ನಮ್ಮನೆ ಹಿರಿತಲೆ ಸಾವು. ಇದಕ್ಕೇನು ಪರಿಹಾರ ಯಜಮಾನ್ರೆ? ಇದಕ್ಕೆ ಪರಿಹಾರ ಇಷ್ಟೇ. ಉತ್ಸವ ಕಾಲಕ್ಕೆ ಮುಂಚೆ ನಿನ್ನ ಮಗಳ ಮದುವೆ ಮಾಡದೇ ಇದ್ರೆ ನಿಮ್ಮನೇಲಿ ಸಾವು ಖಚಿತ. ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಏನಿಲ್ವಲ್ಲ. ಈಗಾಗಲೇ ಬಂಗಾರಿ ಜೊತೆ ನಿನ್ನ ಮಗಳಿಗೆ ಒಂದು ರೀತಿಯಾದ ಸಂಬಂಧ ಬೆಳೆದ್ಬಿಟ್ಟಿದೆ. ಅವನಿಗೆ ಮದುವೆ ಮಾಡಿಕೊಡು. ಚಪ್ಪಲಿ ಕಾಯೋ ಹುಡುಗ ಆದ್ರೇನಂತೆ, ಒಳ್ಳೆಯವನೇ. ಬೇಕಾದರೆ ಮದುವೆ ಆದ ನಂತರ ಬೇರೆ ಕೆಲಸ ಕೊಡೋಣ. ಅದು ನಿನ್ನ ಮರ್ಯಾದೆಗೆ ತಕ್ಕನಾಗೆ. ಏನು ಹೇಳ್ತಿದ್ದೀರಾ ಯಜಮಾನ್ರೆ? ನಿಮ್ಮ ತಾಯಿ ಮುಂದೆ ಇದನ್ನೆಲ್ಲ ಹೇಳೋದಕ್ಕಾಗಲಿಲ್ಲ, ಅದಕ್ಕೆ ನಿನ್ನ ಮುಂದೆ ನೇರವಾಗಿ ಹೇಳ್ತಾ ಇದ್ದೀನಿ. ನನ್ನ ಮಗನ ಮದುವೆ ನಿನ್ನ ಮಗಳ ಜೊತೆ ನಡೆಯೋದು ಅಸಾಧ್ಯ. ಉತ್ಸವ ಕಾಲದಲ್ಲಿ ಶ್ರೀಚಕ್ರ ಉದ್ಭವ ಆಗೋದಕ್ಕೂ ಮುಂಚೆ ನಿನ್ನ ಮಗಳ ಮದುವೆ ಮುಗಿಸಿ ಕಂಟಕವನ್ನು ಕಳ್ಕೋ. ಬರ ಯಾರು ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಮನೆಯಲ್ಲಿ ಸಾವನ್ನು ತಪ್ಪಿಸೋದು ಮುಖ್ಯ. ಈಗಲೂ ಹೇಳ್ತಾ ಇದ್ದೀನಿ, ಮದುವೆ ಖರ್ಚನ್ನೆಲ್ಲ ನಾನೇ ವಹಿಸ್ಕೊಳ್ತೀನಿ. ನನಗೆ ಪೂಜಾ ಸಮಯವಾಯಿತು. ಇದು ನನ್ನ ಖಚಿತ ನಿರ್ಧಾರ. ಒಳಗೆ ನಡೆದದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ವಿರೂಪಾಕ್ಷ ಶಾಸ್ತ್ರಿಗಳು ಮಾಡಿದ್ದು ಸರಿಯಲ್ಲ. ನೀವು ಇನ್ನೊಂದು ಸ್ವಲ್ಪ ಖಡಕ್ಕಾಗಿ ಮಾತಾಡಿದರೆ ಅವ್ರು ಹೆದರಿರೋರು. ಸತ್ಯ ಏನು ಅಂದರೆ, ಅವ್ರ ಮಗ ಸಚ್ಚಿದಾನಂದನಿಗೆ ಈಗಲೂ ನಿಮ್ಮ ಮಗಳನ್ನ ಕಂಡ್ರೆ ಇಷ್ಟ. ಇವರು ನಿಮ್ಮನೆ ಸಂಬಂಧ ಮುರ್ಕೊಳ್ಳೋಕ್ಕೆ ಮಗನ ನೆಪ ಒಡ್ಡಿದ್ದಾರೆ ಅಷ್ಟೇ. ಮಹಾಪ್ರಚಂಡ ಈ ಶಾಸ್ತ್ರಿ. ಮನಸ್ಸಿಗೆ ಬೇಡ ಅಂತ ನಿಶ್ಚಯ ಆದಮೇಲೆ ಯಾವ ನೆಪ ಹೇಳಿದ್ರೇನು? ಒಟ್ನಲ್ಲಿ ಹಾಳಾಗಿದ್ದು ನಮ್ಮ ಮನೆ, ನನ್ನ ಮಗಳ ಬದುಕು. ಉತ್ಸವಕ್ಕೆ ಮುಂಚೆ ನನ್ನ ಮಗಳ ಮದುವೆ ನಡೀದೆ ಹೋದರೆ ಮನೆಯಲ್ಲಿ ಹಿರಿತಲೆ ಉರುಳುತ್ತೆ ಅಂತ ಶಾಸ್ತ್ರಿಗಳೇ ಹೇಳಿದ್ರು. ಮನೆಯಲ್ಲಿ ಹಿರಿತಲೆ ಉಳಿಸೋಕ್ಕೋಸ್ಕರ ಮಗಳನ್ನ ಯಾರಿಗಾದರೂ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತಾ? ಅವ್ರು ಹೇಳಿದ್ದು ಅರ್ಧ ಸತ್ಯ, ಪೂರ್ಣ ಸತ್ಯ ಬೇರೆನೇ ಇದೆ. ಸಾವು ನಿಮ್ಮನೆ ಹಿರಿಕರದ್ದಲ್ಲ. ತಾವು ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಇನ್ನು ಸ್ವಲ್ಪ ದಿನಗಳಲ್ಲೇ ತ್ರಿಪುರ ಸುಂದರಿ ಆ ಅಮ್ಮನವ್ರಿಗೆ ಪ್ರಿಯವಾಗ್ತಾಳೆ. ಕಡು ವೈರಿ ಅವಳು ಅಮ್ಮನವ್ರಿಗೆ. ಏನು ಪ್ರಿಯ ಆದರೆ ಏನು? ಈಗ ಶಾಸ್ತ್ರಿ ಕೊಟ್ಟಿರೋ ಏಟಿಗೆ ಯಾರಿಗೆ ಪ್ರಿಯ ಆದರೂ ಒಂದೇ. ಅಮ್ಮನವ್ರಿಗೆ ಪ್ರಿಯವಾಗ್ತಾಳೆ ಅಂದರೆ ಇನ್ನು 46ನೇ ದಿನಕ್ಕೆ ಸರಿಯಾಗಿ ನಿಮ್ಮ ಮಗಳು ತ್ರಿಪುರ ಸುಂದರಿ ಅಮ್ಮನವರ ಪಾದ ಸೇರ್ತಾಳೆ ಅಂತ ಅರ್ಥ. ಅಮ್ಮನವರ ಪಾದ ಸೇರ್ತಾಳೆ ಅಂತ ಅರ್ಥ. ಹೌದು ಸ್ವಾಮಿ, ಅವಳ ಆಯಸ್ಸು 21 ವರ್ಷಗಳಷ್ಟೇ. ಅಲ್ಲಿಗೆ ಅವಳಿಗೆ ಈ ಭೂಮಿ ಋಣ ತೀರುತ್ತೆ.
ಅಲ್ಲದೆ ವಿರೂಪಾಕ್ಷ ಶಾಸ್ತ್ರಿಗಳು ಈ ವಿಚಾರ ತಿಳಿದೇ ಮದುವೆಯನ್ನು ರದ್ದು ಮಾಡಿದ್ದು. ತಮ್ಮ ಮಗ ವಿಧುರನಾಗಬಾರ್ದು ಅಂತ. ಕ್ಯಾನ್ಸರ್ ರೋಗಿಗಳ ಥರ ಇನ್ನು ಇವಳು ದಿನಗಳನ್ನು ಎಣಿಸ್ಬೇಕಷ್ಟೇ. ಅವಳ ಸಾವಿಗೆ ಕಾಲಾವಕಾಶ ಇನ್ನು ಕೇವಲ 46 ದಿವಸಗಳು.